ಡಿ ದೇವರಾಜು ಅರಸುರವರಿಗೆ, ಡಿ ದೇವರಾಜು ಅರಸುರವರಿಗೆ, ಡಿ ದೇವರಾಜು ಅರಸುರವರಿಗೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ನಮನ ಸಲ್ಲಿಸುತ್ತಾರೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹೆಣ್ಣಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧ ಅವರನ್ನು ನಾನು ತುಂಬ ಹೃದಯದಿಂದ ಅವರನ್ನು ನೆನೆಸಿಕೊಂಡು ಹಾಗೂ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಪಾಪ ಒಳ್ಳೆ ಕಾರ್ಯಕರ್ತರಂತೆ ಕಾರ್ಯಕರ್ತರಂತೆ ಹಿಂಗೆ ಓಡಾಡೋದನ್ನು ನಾನು ಇದೇ ರೀತಿಯಲ್ಲಿ ನೋಡಿದ್ದೆ. ಅವರು ಪಾಪ ಈ ಇದ್ರದ್ದು ಟ್ರಸ್ಟಿಂದ ಅಧ್ಯಕ್ಷರು, ಆದರೆ ಎಂಥ ಒಂದು ಒಬಿಡಿಯನ್ಸಿ, ಆಮೇಲೆ ಎಷ್ಟು ಸಿನ್ಸಿಯರ್ ಅವರ ವರ್ಕಿಂಗ್, ಆ ಪ್ರಾಂಪ್ಟ್ನೆಸ್ ನೋಡಿದರೆ ನಮ್ಮ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರೋದು ನಾವೆಲ್ಲ ಹೆಮ್ಮೆ ಪಡುವಂಥ ವ್ಯಕ್ತಿ ನಮ್ಮ ಸೈದಪ್ಪ ಗುತ್ತೇದಾರವರು. ಚಿಂತಕ, ಅಭಿವೃದ್ಧಿಯ ಕನಸು ಹೊತ್ತ ಒಬ್ಬ ಸಮಾಜ ಸೇವಕ. ಇವತ್ತಿನ ದಿವಸ ನನಗೆ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಹಾಗೂ ಧಾರ್ಮಿಕ ಸಂಘಟನೆ ವತಿಯಿಂದ ಒಂದು ದೇವರಾಜ ಅರಸು ಪ್ರಶಸ್ತಿ ನೀಡಿದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದ ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ನಮ್ಮ ಒಂದು ಕುಲವೃತ್ತಿ ಇದೆ. ರಾಜ್ಯಾದ್ಯಂತ ಕ್ಷೌರಿಕ ವೃತ್ತಿ ಅಲ್ಲದೆ ಡೋಲು ನಾದಸ್ವರ ವೃತ್ತಿಯನ್ನು ಮಾಡ್ತಾ ನಮ್ಮ ಒಂದು ಕ್ಷೌರಿಕ ಜನಾಂಗದವರಿದ್ದಾರೆ. 20 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಜನಸಂಖ್ಯೆಯುಳ್ಳ ಜನಾಂಗಕ್ಕೆ ಇಲ್ಲಿವರೆಗೂ ಯಾವುದೇ ರೀತಿಯ ಸಾಮಾಜಿಕ ಆಗಲಿ ಆರ್ಥಿಕವಾಗಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಸಿಕ್ಕಿಲ್ಲ. ದಯವಿಟ್ಟು ನಾನು ಈ ವೇದಿಕೆ ಮುಖಾಂತರ ರಾಜ್ಯ ಸರ್ಕಾರ ಕೇಳೋದೇನೆಂದರೆ, ಯಾವುದೇ ರೀತಿಯ ರಾಜಕೀಯ ಸ್ಥಾನಮಾನ ಕೂಡ ನಮ್ಮ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಸವಿತಾ ಸಮಾಜಕ್ಕಿಲ್ಲ. ದಯವಿಟ್ಟು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ನನ್ನ ನಾಯಕರಿಗೆ ಕೇಳ್ಕೊಳ್ಳೋದೇನೆಂದರೆ, ಎಲ್ಲ ತಾಲೂಕಾ ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟಗಳಲ್ಲಿ, ರಾಜ್ಯ ಮಟ್ಟಗಳಲ್ಲಿ ನಾಮನಿರ್ದೇಶನ ಮಾಡಬೇಕು. ಆದಷ್ಟು ಬೇಗ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರು, ನಿರ್ದೇಶಕರು ನೇಮಕ ಮಾಡಬೇಕು. ಅದೇ ರೀತಿಯಾಗಿ ಡೋಲು ನಾದಸ್ವರ ಏನು ಇದು ಶಾಲೆ, ಸಂಗೀತ ಪಾಠಶಾಲೆ ಇದೆ, ಇವತ್ತಿನ ದಿವಸ ದೇವನಹಳ್ಳಿಯಲ್ಲಿ ಮಾತ್ರ ಇದೆ. ಇದು ನಮ್ಮ ಕಲಬುರಗಿಯಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿರ್ಮಿಸಬೇಕಂತ ಹೇಳಿ ನಾನು ಆಗಲೇ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಂತ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೂ ಕೂಡ ನಾನು ಈ ವಿಷಯ ಹೇಳಿದ್ದೇನೆ. ಇವತ್ತು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಒಂದು ಸ್ವಾಗತ ಮಾಡತಕ್ಕಂಥ ಒಂದು ವಿದ್ಯೆ ಯಾವುದಪ್ಪ ಅಂದ್ರೆ ನಮ್ಮ ಮಂಗಳವಾದ್ಯ ವಿದ್ಯೆ. ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ವೇದಿಕೆ ಗಣ್ಯರಿಗೆ ಒಂದು ಮಂಗಳವಾದ್ಯ ಇವತ್ತಿನ ದಿವಸ ಯಾವುದೇ ಶುಭ ಸಮಾರಂಭಗಳಿಗೆ ಏನು ನಮ್ಮ ಒಂದು ಮಂಗಳವಾದ್ಯ ಕಲಾ ತಂಡ ಇದೆ, ಇದನ್ನ ಒಂದು ರಾಜ್ಯದ ಒಂದು ಸಂಗೀತವಾಗಿ ಗುರುತಿಸಬೇಕಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೇನೆ. ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ NGOದ ಚೀಫ್ ಅಡ್ಮಿನಿಸ್ಟ್ರೇಟರ್ ಆಗಿ ನಾನು ಕಾರ್ಯನಿರ್ವಹಿಸ್ತಾರೆ. ಏನು ಈ ನನ್ನೆಲ್ಲ ಒಂದು ಸಮಾಜಕ್ಕೆ ಹಾಗೂ ಕರ್ನಾಟಕದ ಹಿಂದುಳಿದ ವರ್ಗಗಳ ಹಾಗೂ ಎಲ್ಲ ಸಮಾಜದ ಒಂದು ನಿರುದ್ಯೋಗ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಹಾಗೂ ಸಮಾಜಮುಖಿ ಹಾಗೂ ಅತ್ಯಂತ ಕಡುಬಡವ ಬಡ ರೋಗಿಗಳಿಗೆ ಉಚಿತವಾಗಿ ವೈದ್ಯ ಶಿಬಿರಗಳನ್ನು ಮಾಡೋದ್ರ ಮುಖಾಂತರ ನಾನು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರೋದನ್ನು ನಮ್ಮ ಒಂದು ಏನು ಈ ದೇವರಾಜ ಅರಸ್ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಧಾರ್ಮಿಕ ಈ ಒಂದು ಸಂಘ ನನ್ನನ್ನು ಗುರುತಿಸಿ ನನಗೆ ಇವತ್ತು ಈ ದಿನ ಒಂದು ಹಿಂದುಳಿದ ವರ್ಗಗಳ ರತ್ನದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ದೇವರಾಜು ಅರಸು ಅವರ ಜಯಂತಿ ದಿವಸ ರಾಜ್ಯದ ಮೂಲೆ ಮೂಲೆಗಳಲ್ಲಿ ದುಡಿದಿರ್ತಕ್ಕಂಥ, ಅದು ಸಮಾಜಕ್ಕೋಸ್ಕರ ಜನಕ್ಕೋಸ್ಕರ ದುಡಿದಿರ್ತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ಅಭಿನಂದನಾ ಕಾರ್ಯಕ್ರಮ
ದೇವರಾಜ ಅರಸು ಅವರ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಹಿಂದುಳಿದ ವರ್ಗಗಳ ಏನು 197 ಸಮಾಜದ ಪ್ರಮುಖರು ಹಾಗೂ ಹಿರಿಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದರ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಹಿಂದುಳಿದ ವರ್ಗಗಳ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಜಗಜ್ಯೋತಿ ಸ್ವಾಮೀಜಿಯವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ದೃಷ್ಟಿಯಿಂದ ಮುಂದಿನ ದಿನಮಾನಗಳಲ್ಲಿ ಶ್ರೀ ದೇವರಾಜ ಅರಸು ಅವರ ಆದರ್ಶದಿಂದ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಆಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾದಂಥ ಬೇಡಿಕೆಗಳೇನಿದೆ ಅದು ಸರ್ಕಾರ ಈಡೇರಿಸಬೇಕು. ಇದುವರೆಗೂ ಕೂಡ ಹಿಂದುಳಿದ ವರ್ಗಗಳಿಗೆ ತುಂಬ ಅನ್ಯಾಯ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈಗಿನ ಸರ್ಕಾರ ಅದರ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಕಾಂತರಾಜು ಅವರ ವರದಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು. ಹಾಗೂ ಕೂಡ ಹಿಂದುಳಿದ ವರ್ಗಗಳ ಸಮುದಾಯಗಳು ಏನು ಇವತ್ತು ಬೇಡಿಕೆ ಇಟ್ಟಿರ್ತಕ್ಕಂಥ ಸಮುದಾಯ ಭವನಗಳ ನಿಂತಿರ್ತಕ್ಕಂಥ ಕಾಮಗಾರಿಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅನುದಾನವನ್ನು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಒಂದು ರಾಜಕೀಯ ಭವಿಷ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲ ಪಕ್ಷದ ಮುಖಂಡರು ಕೂಡ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮೂಲಕ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು.